ಗಣಿ ಲಾರಿಗಳ ಸಂಚಾರಕ್ಕೆ ಸೇತುವೆ ಕುಸಿತ, ಸಾರ್ವಜನಿಕರ ಆಕ್ರೋಶ. ಸಿರಿಗೆರೆ ಗ್ರಾಮದಲ್ಲಿ ಗಣಿ ಲಾರಿಗಳ ಓಡಾಟದಿಂದ ರಸ್ತೆಯ ಸೇತುವೆ ಕುಸಿದು ಹೋಗಿರುವ ದೃಶ್ಯ ಕಂಡು ಬಂದಿದೆ. ಇನ್ನು ಸಿರಿಗೆರೆ ಭಾಗದಲ್ಲಿ ಗಣಿ ಲಾರಿಗಳ ಓಡಾಟದಿಂದಾಗಿ ಸ್ಥಳೀಯ ನಿವಾಸಿಗಳು ಹೈರಾಣಾಗಿದ್ದಾರೆ. ಪ್ರತಿನಿತ್ಯ ನೂರಾರು ಗಣಿ ಲಾರಿಗಳು ಇಲ್ಲಿ ಸಂಚರಿಸುತ್ತಿದ್ದು, ಇದರಿಂದಾಗಿ ಉಂಟಾಗುವ ಧೂಳಿನಿಂದ ಗ್ರಾಮಸ್ಥರು ಹೈರಾಣಾಗಿದ್ದು, ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಇದು ಕಿರಿಕಿರಿ ಉಂಟು ಮಾಡುತ್ತಿದೆ. ಅಷ್ಟೇ ಸಾಲದು ಎಂಬಂತೆ ಹೆಚ್ಚಿನ ತೂಕ ಹೊತ್ತು ಗಣಿ ಲಾರಿಗಳು ಓಡಾಟ ನಡೆಸುತ್ತಿದ್ದು, ಇದರಿಂದಾಗಿ ಸಿರಿಗೆರೆ ಗ್ರಾಮದಲ್ಲಿನ ಮುಖ್ಯ ರಸ್ತೆಯ ಸೇತುವೆ ಕುಸಿತಗೊಂಡಿದೆ. ಇನ್ನು ಸೇತುವೆ ಕುಸಿತಗೊಂಡು 3 ದಿನ ಕಳೆದಿದ್ದು, ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದಿದ್ದರೂ ಸಹ ಇಲಾಖೆ ಕಣ್ಮುಚ್ಚಿ ಕುಳಿತಿದ್ದು, ಇದು ಇಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದೆ. ಅಷ್ಟೇ ಅಲ್ಲದೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮವಾಗಿ ರಸ್ತೆ ಕುಸಿದ ಜಾಗಕ್ಕೆ ಕಲ್ಲುಗಳನ್ನ ಇಟ್ಟು ಬ್ಯಾರಿಕೇಡ್ಗಳನ್ನ ಇರಿಸಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆ ಈ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಕುಸಿದ ರಸ್ತೆ ಸೇತುವೆಯನ್ನು ದುರಸ್ತಿ ಮಾಡುವಂತೆ ಸ್ಥಳೀಯ ನಿವಾಸಿಗಳು ಆಗ್ರಹ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಈ ಒಬ್ಬರು ಸ್ಥಳೀಕರಾಗಿ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅಂಗನವಾಡಿ ಕೇಂದ್ರ ಇದೆ ಪಕ್ಕದಲ್ಲಿ, 1000 ಜನ ಓಡಾಡ್ತಾರೆ. 180 ಅಧಿಕ ಲಾರಿಗಳು ಇಲ್ಲಿ ಓಡಾಡ್ತವೆ. ದಿನ ಧೂಳು ಕುಡಿದು ಮೇಲೆ ಕಾಯಿಲೆ ಬಂದ್ಬಿಟ್ಟಿದೆ. ಕೆಮ್ಮು, ನೆಗಡೆ, ಶೀತ, ಜ್ವರ ಎಲ್ಲ ಬಂದಿದೆ ನಮ್ಮ ಮನೆಯಲ್ಲೆಲ್ಲ. ಮತ್ತೆ ಇಲ್ಲಿ ಪಕ್ಕದಲ್ಲಿ ಸುಶೋಧ ಇದೆ, ಅಲ್ಲಿ 25-30 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ. ಅಂಗನವಾಡಿ ನೋಡಿ ಸರ್, ಅಂಗನವಾಡಿ ಹತ್ರ ಅಂಗನವಾಡಿ ಇದೆ. ಚಿಕ್ಕ ಮಕ್ಕಳು ಓಡಾಡ್ತಕ್ಕಂಥ ಸ್ಥಳ. ಲಾರಿಗಳ ಹಾವಳಿ ತುಂಬಾ ಆಗಿದೆ. ಧೂಳು ಎಲ್ಲ ಮುತ್ತಾ ಇದೆ. ಸಿರಿಗೆರೆ ಗ್ರಾಮವನ್ನ ಗ್ರಾಮ ಮುತ್ತಾ ಇದೆ. ನಮ್ಮ ಸ್ವಾಮೀಜಿಯವರ ಒಂದು ಅತ್ಯುನ್ನತ ಒಂದು ಕಟ್ಟಡಕ್ಕೂ ಕೂಡ ಆ ಒಂದು ಧೂಳಿನ ಕಣಗಳು ಮುಚ್ತಾ ಇದಾವೆ. ದಯವಿಟ್ಟು ಅತಿ ಶೀಘ್ರದಲ್ಲಿ ಈ ಕಾಮಗಾರಿ ಮುಗಿಸ್ಬೇಕು. ಈ ಗಣಿ ಲಾರಿಗಳನ್ನ ಓಡಾಡೋದನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕಂತ ಹೇಳ್ಬಿಟ್ಟು ನಾನೊಬ್ಬ ಜಿಲ್ಲಾ KRS ಮುಖಂಡಾಗಿ ನಿಮ್ ಗಮನಕ್ಕೆ ತರಬಯಸುತ್ತೇನೆ. ಆಂಜಿನಪ್ಪ ವೈ, ಸಿರಿಗೆರೆ. ಅಣ್ಣ, ಈ ಗುಂಡಿ ಬಿದ್ದಿದೆ, ಏನಾದ್ರು ಹೇಳ್ತೀರಾ? ಓಕೆ ಶಿವಣ್ಣ, ನಿಮ್ದು ಏನಾದ್ರು? ಗುಂಡಿ ಬಿಟ್ಟರೆ ಅಷ್ಟೇ. ಓಡಾಡೋದು ಬಂದ್ರೆ ಆಮೇಲೆ ಧೂಳು ನೋಡ್ರಿ, ಎಲ್ಲಿ ಸಿಕ್ಕಾಪಟ್ಟೆ ಧೂಳು. ಓಕೆ ಅಣ್ಣ, ಓಕೆ.